ಮೊನ್ನೆ 3ನೇ ತಾರೀಕು ಮಂಡ್ಯದ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಬೆಂಬಲಿಗರ ಸಭೆ ಕರೆದ ಸುಮಲತಾ ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡಿದರು. ಅವರಿಗೆ ಟಿಕೆಟ್ ಇಲ್ಲ, ಈ ಸಲ ಹಾಲಿ ಸಂಸದಕ್ಕೆ ಟಿಕೆಟ್ ಮಿಸ್ ಆಗಿದೆ, BJP ಸೇರ್ಕೊಳ್ತೀನಿ, ಮುಂದೇನಾಗುತ್ತೋ ಆಗಲಿ ಅನ್ನೋ ಥರ ಇತ್ತು ಅವ್ರದ್ದು ನಿರ್ಧಾರ. BJP ಸೇರ್ಕೊಳ್ತೀನಿ, ಪಕ್ಷ ಹೇಳಿದ ಕೆಲಸ ಮಾಡ್ತೀನಿ, ಈ ಸಲ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಹೆಸರು ಜಗದ್ವಿಖ್ಯಾತವಾಗಿದೆ ಇತ್ಯಾದಿ ಎಲ್ಲ ಮಾತಾಡಿದ್ರು. ಆವತ್ತು ಹೇಳಿದ್ದಂತೆ ಇವತ್ತು BJPಗೆ ಜಾಯ್ನ್ ಆದರು. ಮಲ್ಲೇಶ್ವರಂನ ಸ್ಟೇಟ್ BJP ಆಫೀಸ್ನಲ್ಲಿ ಸುಮಲತಾ ಅವರ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ಯಡಿಯೂರಪ್ಪನವರು, ವಿಪಕ್ಷ ನಾಯಕ ಆರ್ ಅಶೋಕ್, CT ರವಿ, ಸದಾನಂದ ಗೌಡರು ಪಕ್ಷಕ್ಕೆ ಬರಮಾಡಿಕೊಂಡ್ರು ಸುಮಲತಾ ಅವರನ್ನು. ರಾಜ್ಯ ಕರ್ನಾಟಕಕ್ಕೆ ಚುನಾವಣಾ ಉಸ್ತುವಾರಿಯಾಗಿ ಬಂದಿರುವ ರಾಧಾ ಮೋಹನ್ ಅಗರ್ವಾಲ್ರು ಸುಮಲತಾ ಅವರಿಗೆ ಪಕ್ಷದ ಸದಸ್ಯತ್ವವನ್ನು ಕೊಟ್ಟರು. ಜನಾರ್ದನ್ ರೆಡ್ಡಿ ಅವರಿದ್ದಾರೆ, ಪಕ್ಷದ ಸದಸ್ಯತ್ವವನ್ನು ಅಧಿಕೃತವಾಗಿ ಸದಸ್ಯತ್ವವನ್ನು ಕೊಟ್ಟರು. ರಾಕ್ಲೈನ್ ವೆಂಕಟೇಶ್ ಅವರು ಕೂಡ BJPಗೆ ಜಾಯ್ನ್ ಆದರು. ಅವರು ಮಾತಾಡಿದ್ರು, BJP ಜೊತೆಗೆ ಸೇರಿ ಈಗ ಮೊದಲ ಹೆಜ್ಜೆ ಹಾಕಿದ್ದೇನೆ, ಯಾವ ಪಾತ್ರ ಕೊಟ್ಟಿದ್ದಾರೆ ಯಾವ ಪಾತ್ರ ಕೊಡ್ತಾರೆ ಅನ್ನೋ ಪ್ರಶ್ನೆ ಬರೋದಿಲ್ಲ, ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಬದ್ಧ, ನಾನು BJPಯಿಂದ ಮೋಸ ಹೋಗಿಲ್ಲ ಅಂದು. ನನಗೆ BJP ಮೋಸ ಮಾಡಿಲ್ಲ, ಮೋಸ ಹೋಗಿದ್ರೆ ಯಾಕೆ ಪಕ್ಷ ಸೇರ್ಪಡೆ ಆಗ್ತಿದ್ದೆ, ಸಂಪೂರ್ಣ ಮನಸ್ಸಿನಿಂದ ಸಂತೋಷದಿಂದ BJPಗೆ ಸೇರ್ಪಡೆಗೊಂಡಿದ್ದೀನಿ. ಇನ್ನು ಸಹಜ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರ ಮಾಡ್ತೀರಾ ಅಂತಲೂ ಪ್ರಶ್ನೆ ಬಂತು. ಪಕ್ಷ ಏನು ಸೂಚನೆ ಕೊಡುತ್ತೋ ಅದರಂತೆ ನಡೆದುಕೊಳ್ತೀನಿ. ಇದು ಮಂಡ್ಯದಲ್ಲಿ ಮಾತ್ರ ನಡೀತಾ ಇರೋ ಚುನಾವಣೆಯಲ್ಲ, ಮೋದಿಯವರಿಗೆ 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಗುರಿ ಇದೆ. ಮಾಜಿ ಸಂಸದೆ ಅಂತ ಮಂಡ್ಯ ಇನ್ನು ಮುಂದೆ ನೋಡುತ್ತೆ. ಮಂಡ್ಯದಲ್ಲಿ BJPಗೆ ಮತ್ತಷ್ಟು ಶಕ್ತಿ ತುಂಬ ಅವಶ್ಯಕತೆ ಇದೆ. ಮಂಡ್ಯದಲ್ಲಿ ವಿಧಾನಸಭೆಯಲ್ಲೂ ಗೆಲ್ಲುವ ಗುರಿ ಇದೆ. ಮೋದಿ ಅವರ ಜೊತೆ ಕೈ ಜೋಡಿಸಬೇಕು ಅಂತ ಬಂದಿದ್ದೀನಿ, ಅದಕ್ಕೆ BJPಗೆ ಸೇರ್ಪಡೆಯಾಗಿದ್ದೀನಿ. ಮಗ ಅಭಿಷೇಕ್ ರಾಜಕೀಯಕ್ಕೆ ಬರೋದಿಲ್ಲ ಅಂದರು. ಕೇಳಿಸ್ಕೊಳ್ಳಿ. ಮೊದಲನೆಯ ಹೆಜ್ಜೆ BJP ಪಾರ್ಟಿ ಅಧಿಕೃತವಾಗಿ ಸೇರುವಂಥ ಒಂದು ಹೆಜ್ಜೆಯನ್ನು ಹಾಕಿದ್ದೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಚರ್ಚೆಗಳು ಮಾಡಿ BJP ಪಕ್ಷದಲ್ಲಿ ನೀವು ಸಾಮಾನ್ಯವಾಗಿ ನೋಡಿದ್ರೆ ಪಕ್ಷದಲ್ಲಿ ಎಲ್ಲರೂ ಕಾರ್ಯಕರ್ತರೇ. ಸೊ ಹಾಗಾಗಿ ಇಂಥ ಪಾತ್ರ ಅಂಥ ಪಾತ್ರ ಅಂತ ಏನೂ ಇಲ್ಲ. ಪಕ್ಷ ಏನು ನಿರ್ಧಾರ ತಗೊಳುತ್ತೋ ಅದಕ್ಕೆ ನಾನು ಬದ್ಧಳಾಗಿರ್ತೀನಿ. ಮೋಸ ಹೋಗಿದ್ದೀನಿ ಅಂತ ಅನಿಸೋದಾದರೆ ನಾನು ಪಕ್ಷಕ್ಕೆ ಯಾಕೆ ಸೇರ್ತಾ ಇದ್ದೆ, ಅಲ್ಲೇ ನಿಮಗೆ ಉತ್ತರ ಸಿಗಬೇಕಲ್ವಾ. ಮೋಸ ಆಗಿದೆ ಅಂತ ನಾನು ಅಂದ್ಕೊಂಡಿದ್ರೆ ನಾನು ಅದೇ ಪಕ್ಷಕ್ಕೆ ಯಾಕೆ ಸೇರಬೇಕು. ಅದಕ್ಕೆ ನಾನು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣ ಮನಸ್ಫೂರ್ತಿಯಾಗಿ ಸಂತೋಷದಿಂದ ಸೇರ್ಕೊಂಡಿದ್ದೀನಿ. ಇಲ್ಲ, ನನಗೆ ಈವರೆಗೂ ಆ ರೀತಿಯ ಆಹ್ವಾನ ಏನಿಲ್ಲ, ಸಹಕಾರ ಕೇಳಿದ್ದಾರೆ ಅವತ್ತಿನ ದಿನ ಮನೆಗೆ ಬಂದಾಗ. ಬಿಟ್ಟರೆ ಇನ್ನೇನಿದ್ರು ಪಕ್ಷದ ವತಿಯಿಂದ ನನಗೆ ಬರಬೇಕು, ಅವರೇ ಪ್ಲ್ಯಾನ್ ಮಾಡಿ ಕೊಡ್ತಾರೆ. ಆ ರೀತಿ ನಾನು ಎಲ್ಲಿ ಹೋಗಬೇಕು ಅನ್ನೋದು ಪಕ್ಷದಿಂದಲೇ ಆದೇಶ. ಮೋದಿ ಅವರ ಕನಸು 400ಕ್ಕಿಂತ ಹೆಚ್ಚಿನ ಸೀಟು ಪಡಿಬೇಕು, ಹಾಗೆ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಗೆಲ್ಲಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ಯಾವ್ಯಾವ ಕ್ರಮಗಳನ್ನು ತಗೋಬೇಕು, ಯಾವ ಆದೇಶ ಪಾರ್ಟಿ ನನಗೆ ಕೊಡ್ತಾರೋ ಅವೆಲ್ಲವೂ ನಾನು ಮಾಡ್ತೀನಿ. BJP ಪಕ್ಷದ ಸದಸ್ಯರಾಗಿ ನೋಡ್ತಾರೆ. ಮಂಡ್ಯದಲ್ಲಿ ಒಂದು ಸಂಸದೆಯಾಗಿ ಉತ್ತಮ ಸಾಧನೆಯನ್ನು ಮಾಡಿದಂಥ ಮಾಜಿ ಸಂಸದೆ ಅಂತ ನೋಡ್ತಾರೆ ಸದ್ಯಕ್ಕೆ. ಮಂಡ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ತುಂಬೋ ಒಂದು ಅವಶ್ಯಕತೆ ಇದೆ. ಅದನ್ನು ಈ ಬರೋ ವರ್ಷಗಳಲ್ಲಿ, ಬರೋ ದಿನಗಳಲ್ಲಿ ಮಾಡಬೇಕು ಅನ್ನೋ ಕನಸು ನಮಗೂ ಇದೆ. ನರೇಂದ್ರ ಮೋದಿ ಅವರ ಕನಸಿಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಆಸೆ ಇದೆ. ಅಭಿಷೇಕ್ ಅಂಬರೀಷ್ ಅಟ್ ಪ್ರೆಸೆಂಟ್ ಪಾಲಿಟಿಕ್ಸ್ಗೆ ಇಲ್ಲ ಅವರು. ಸೊ ಹಾಗಾಗಿ ಅವ್ರದ್ದೇ ಈಗ ಪೊಲಿಟಿಕಲ್ ನಡೆ ಏನೂ ಇರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.